ಸಾಕು ಸಾಕು ಸಾಕು. ಈ ಥರ ಬಡವ್ರ ಮನೆ, ಏನು ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ, ಅಮ್ಮನ ಮನೆಗೆ. ಇಲ್ಲಿ ಕರೆಂಟೇ ಇಲ್ಲ, ಕರೆಂಟಿನ ಪ್ರಾಬ್ಲಮ್ ತುಂಬಾ ಇದೆ. ಹೆವಿ ಗಾಳಿ ಇದೆ. ಯಾವಾಗ ನೋಡಿದ್ರೂ ಅಲ್ಲಿ ಮರ ಬಿತ್ತು, ಇಲ್ಲಿ ಮರ ಬಿತ್ತು, ಕಂಬ ಹೋಯಿತು, ಇದ್ದೇ ಕೇಳ್ತಾ ಇದೆ. ನಮಗೆ ಒಂದೂವರೆ ವಾರ ಆಯಿತು ಸರಿಯಾಗಿ ಕರೆಂಟೇ ಇಲ್ಲ. ಕರೆಂಟ್ ಇಲ್ಲ ಅಂದರೆ ನೀರು ಇಲ್ಲ ಅಲ್ವಾ, ನೀರು ಬಿಟ್ಟಿಲ್ಲ ಅಂದರೆ ನಮಗೆ ನೀರಿರಲ್ಲ. ಹಾಗಾಗಿ ನೀರಿನ ಪ್ರಾಬ್ಲಮ್ಮು ತುಂಬಾ ಇದೆ. ಮಕ್ಕಳಿರೋ ಮನೇಲಿ ನೀರು ಬೇಕೇ ಬೇಕು. ಅವ್ರನ್ನ ಬಟ್ಟೆ ತೊಳೆಯೋಕ್ಕಾಗಲಿ, ಸ್ನಾನ ಮಾಡೋಕ್ಕಾಗಲಿ, ಎಲ್ಲದಕ್ಕೂ ನೀರು ಬೇಕಲ್ಲ. ಹಾಗಾಗಿ ಇಲ್ಲಿ ಮತ್ತೆ ಮಳೆ ನೀರು ಇಟ್ಟು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಯೂಸ್ ಮಾಡೋಣ ಅಂದರೆ ಮಳೆ ನೀರು ಹಿಡಿಯೋಕ್ಕಾಗಲ್ಲ ನಮಗೆ. ಕಂಬಳಿ ಹುಳದ ಕಾಟ ಅಂದರೆ ಕಾಟ. ಕಂಬಳಿ ಹುಳ ಎಷ್ಟಿದೆ ಗೊತ್ತಾ, ಒಂದು ಡಬ್ಬಿಯಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದೀವಿ. ಇಲ್ಲೇ ಎಸೆದ್ರೆ ಮತ್ತೆ ಅದೇ ರಿಟರ್ನ್ ಬರುತ್ತೆ ಅಂತ ದೂರ ತೊಗೊಂಡೋಗಿ ಎಸೆಯೋಣ ಅಂತ ಕಲೆಕ್ಟ್ ಮಾಡಿಟ್ಟಿದ್ದೀವಿ. ಹೋಗಿ ಬಂದಮೇಲೆ ಅದೆಷ್ಟಿದೆ ಅಂತ ತೋರಿಸ್ತೀವಿ. ತುಂಬ ಆಗಿದೆ ಆ ಡಬ್ಬಿಯಲ್ಲಿ. ಯಾವಾಗಲೂ ಬೀಳ್ತಾನೆ ಇರುತ್ತೆ. ನಮ್ಮದು ಹಂಚಿನ ಮನೆ ಅಲ್ವಾ ನೋಡಿ, ಇಲ್ಲಿಂದ ಬೀಳ್ತಾನೆ ಇರುತ್ತೆ. ಮಗುನೆಲ್ಲ ನಾವು ಕೇರ್ಫುಲ್ಲಾಗಿ ಇಟ್ಕೋಬೇಕು, ಇಲ್ಲಾಂದರೆ ಬೀಳ್ತಾನೇ ಇರುತ್ತೆ. ನಾನು ರೆಡಿ ಆದೆ, ಇವನು ಇನ್ನೂ ರೆಡಿ ಆಗಿಲ್ಲ. ಇಷ್ಟೊತ್ತು ಮಲ್ಕೊಂಡಿದ್ದ, ಇವಾಗ ಎದ್ದ. ಇನ್ನು ಅವನ್ನ ರೆಡಿ ಮಾಡಿಸಿ ಬೇಗ ಹೋಗ್ತೀವಿ ಆಲೂರಿಗೆ. ಅಲ್ಲಿನೂ ಕರೆಂಟ್ ಇರಲಿಲ್ಲ, ಕಂಬ ಹೋಗಿತ್ತು. ನೆನ್ನೆಯಿಂದ ಕರೆಂಟ್ ಕೊಡ್ತಾ ಇದ್ದಾರೆ. ಅದು ಹೋಗಿ ಬಂದು ಇದೆಯಂತೆ. ಬಟ್ ಅಲ್ಲಿ ಓಕೆ, ನೀರೆಲ್ಲ ಇದೆ, ಅಲ್ಲಿ ಬಾವಿ ಇದೆ. ಕರೆಂಟ್ ಬಂದಿದ ತಕ್ಷಣ ಒಂದು 5 ನಿಮಿಷ ಮೋಟ್ರ್ ಹಾಕಿದ ತಕ್ಷಣ ನೀರು ಬರುತ್ತೆ. ಇಲ್ಲಿ ಹಂಗಲ್ಲ, ಇಲ್ಲಿ ನೀರು ಬಿಟ್ಟು ಆಮೇಲೆ ನಾವಿಲ್ಲಿ ತುಂಬಿಸ್ಕೊಳ್ಳೋಷ್ಟರಲ್ಲಿ ಕರೆಂಟ್ ಅಷ್ಟೊತ್ತೇನೂ ಇರಲ್ಲ. ಒಂದು ದಿನಕ್ಕೆ ಒಂದು 15 ನಿಮಿಷ ಅದು ಕೊಟ್ಟರೆ ಆಯಿತು, ಇಲ್ಲಾಂದರೆ ಇಲ್ಲ, ಆ ಥರ. ಓಕೆ, ಹಾಗಾದರೆ ನಾವು 5 ಗಂಟೆ ಆಯಿತು ಸಂಜೆ. ಗಾಳಿ ತುಂಬಾ ಇದೆ. ಮಗುನೆಲ್ಲ ಇಟ್ಕೊಂಡು ಹೋಗುವಾಗ ಲೇಟ್ ಆದರೆ ಆಗಲ್ಲ, ಬೇಗ ಹೋಗಬೇಕು. ಓಕೆ, ಹಾಗಾದರೆ ಇನ್ನು ಬೇಗ ರೆಡಿ ಮಾಡ್ತೀನಿ. ರೆಡಿ ಮಾಡಿ ಆಮೇಲೆ ಹೋಗೋತ್ತಿಗೆ ವ್ಲಾಗ್ ಮಾಡ್ತೀನಿ. ಓಕೆ, ಬಿಡ. ಇಶಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಸ್ವಲ್ಪ ಬಟ್ಟೆ ಎಲ್ಲ ತೆಗೆದು ಇಟ್ಕೋಬೇಕು. ನಂದೇನು ಬಟ್ಟೆ ತೊಗೊಂಡೋಗಲ್ಲ, ಅಲ್ಲಿ ಅಮ್ಮದು ನೈಟಿ ಅಂಥದ್ದೆಲ್ಲ ಹಾಕೋದು. ನಾನು ಇಲ್ಲಿದ್ದೇನು ತೊಗೊಂಡೋಗಲ್ಲ. ಲಗೇಜ್ ಜಾಸ್ತಿ ಇದ್ದರೆ ನನಗೆ ಹಿಂಸೆ ಆಗುತ್ತೆ. ಇವೊಂದೊಂದು ಸ್ವಲ್ಪ ಬಟ್ಟೆ ತೊಗೊಂಡೋಗ್ತೀನಿ. ಇವನಿಗೆ ಬೇಕಲ್ಲ, ಜಾಸ್ತಿ ಬಟ್ಟೆ ಬೇಕು. ಹಾಗಾಗಿ ಇನ್ನೊಂದು ಸ್ವಲ್ಪ ಬಟ್ಟೆ ತೊಗೊಂಡೋಗ್ತೀನಿ ಇದು ಇವಾಗ ಹಾಕೋಕ್ಕೆ. ಸ್ವಲ್ಪ ಪ್ಯಾಂಟ್ ಎಲ್ಲ ಬೇಕು. ಇವಾಗ ಚಳಿ ಇರೋದ್ರಿಂದ ಪ್ಯಾಂಟ್ ಹಾಕ್ಕೊಡ್ಬೇಕು. ಇವ್ನು ಯಾವಾಗಲೂ ನೋಡಿದ್ರೆ ಈ ಥರನೇ ಇರ್ತಾನೆ ಯಾವಾಗಲೂ. ಪಾಪ ನನ್ನ ಮಗು ಚಳಿ ಆಗುತ್ತೆ. ಓಕೆ, ಪ್ಯಾಂಟ್ ಎಲ್ಲ ಸ್ವಲ್ಪ ಇಟ್ಕೋಬೇಕು. ಪ್ಯಾಂಟು, ಚಡ್ಡಿ ಇಂಥವು ಇಟ್ಕೋ. ಹಿಂದೆ ಇಟ್ಕೋ. ಸ್ವಲ್ಪ ಬಟ್ಟೆ ಅಲ್ಲೇ ಇದೆ ಮನೇಲಿ. ಆದ್ರೂ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ, ಬಟ್ಟೆ ಜಾಸ್ತಿ ಬೇಕು. ಹಂಗಾಗಿ ಇವನು ಸ್ವಲ್ಪ ಬಟ್ಟೆ, ಡೈಪರ್ ಇಟ್ಕೊಳ್ತೀನಿ. ಮತ್ತು ನಮ್ಮದೇನು ಲಗೇಜ್ ಇಟ್ಕೊಳ್ಳಲ್ಲ, ನಮಗೆಲ್ಲ ಅಲ್ಲಿದೆ, ಅಮ್ಮಂದೇ ಹಾಕೊಳ್ಳೋದು. ಜಾಸ್ತಿ ದಿನ ಇನ್ನೂ ಹೋಗಿರಲ್ಲ, 1-2 ದಿನ ಅಷ್ಟೇ. ಸ್ವಲ್ಪ ಬಟ್ಟೆ ತೆಗ್ದಿರ್ತೀನಿ. ಅಲ್ಲೂ ಇದೆ ಸ್ವಲ್ಪ ಬಟ್ಟೆ, ನೋಡೋಣ. ಪ್ಯಾಂಟು ಹಾಕೋಕೆ ಇದಿಲ್ಲ. ಅಚ್ಚಿನ ಬಿಡಿ ಮಗನೇ. ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ, ಸಾಕು. ಡ್ಯಾನ್ಸ್ ಮಾಡು, ಡ್ಯಾನ್ಸ್.
ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ. ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಎಲ್ಲಿ ಹಾಡು ಕೇಳಿದ್ರು ಡ್ಯಾನ್ಸ್ ಮಾಡ್ತೇನೆ. ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ. ಕ್ಲಾಪ್ಸ್ ಮಾಡು, ಕ್ಲಾಪ್ಸ್ ಮಾಡು, ಹ್ಯಾಪ್ಸ್ ಮಾಡು. ತಪ್ಪು ಕೊಟ್ಟು ಮಾನ, ತಪ್ಪು ಕೊಟ್ಟು. ವೆರಿ ಗುಡ್. ನಾವು ರೆಡಿ ಆಗೋಣ. ಕಣ್ಕಪ್ಪೆಲ್ಲ ಸ್ಪ್ರೆಡ್ ಆಯ್ತಾ ಅಂತ. ಓಕೆ, ಕವರಲ್ಲಿ ತಗೊಂಡು ಹೋಗೋದು. ಇದು ಇಷ್ಟು ಬಟ್ಟೆಗೆ ಏನಕ್ಕೆ ದೊಡ್ಡ ಬ್ಯಾಗು ತಗೊಳ್ಳೋಣ. ತಗೋ ಬಿಸ್ಕೆಟ್. ಡೈಪರ್ ತಗೊಂಡಿದ್ದೀನಿ, ಇಷ್ಟು ಡೈಪರ್ ತಗೊಂಡಿದ್ದೀನಿ. ಮತ್ತೆ ಮನೇಲೂ ಇದೆ, ಸಾಕು. ಅಲ್ಲೊಂದು ಸ್ವಲ್ಪ ಒಂದು ಬಂಡು ತಗೊಂಡಿಟ್ಟಿದ್ದೀವಿ. ಅಲ್ಲಿ ಆದ್ರೂ ಒಂದು ಎಮರ್ಜೆನ್ಸಿಗೆ ತಗೊಂಡೆ. ಸಾಕು. ನಾವು ಗಾಡಿ ಹೋಗೋದಲ್ಲ, ಹಾಗಾಗಿ ಬ್ಯಾಗ್ ಏನು ತಗೊಳ್ಳಲ್ಲ ನಾನು. ಸರಿ ಮಗನೇ, ನಾವು ಈಗ ರೆಡಿ ಆಗೋಣ. ಪಾಪುನ ಇಲ್ಲಿ ಬೆಳಗ್ಗೆನೆ ನಾನು ಸ್ವಲ್ಪ ಸ್ನಾನ ಮಾಡಿಸಿದ್ದೀನಿ, ಮೈ ಮಾತ್ರ ಮಾಡಿಸಿದ್ದೀನಿ. ಸಾಕು. ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡಿಸೋದಕ್ಕೆ ತುಂಬ ಕೋಲ್ಡ್ ಇದೆಯಲ್ಲ, ಒಂದೊಂದ್ಸರಿ ಮಾಡಿಸ್ತೀನಿ. ಒಂದೊಂದ್ಸರಿ ಜಾಸ್ತಿ ಕೋಲ್ಡ್ ಇದ್ದರೆ ಟೈಮ್ ಆಯಿತು ಅಂದರೆ ತಲೆ ಸ್ನಾನ ಸ್ವಲ್ಪ ಮಾಡಿಸಲ್ಲ. ಇವರಿಗೆ ಹೇರೇ ಇಲ್ಲ, ಇನ್ನೇನು ಇಲ್ಲಿ ಕೊಳೆಯೋದು. ಹಾಗಾಗಿ ಮತ್ತು ಮೈ ಸ್ನಾನ 2 ಹೊತ್ತು ಮಾಡಿಸಲೇಬೇಕು ಇವನಿಗೆ. ಹಾಗಾಗಿ ಬೇಗ ರೆಡಿ ಆಗಿ ನಾವು ಹೋಗೋಣ. ಹಾಂ, ಬಿಸ್ಕೆಟ್ ಕೆಳಗೆ ಬೀಳಿಸ್ತಾ? ಬಿಸ್ಕೆಟು ತಡಿ, ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಎಷ್ಟು ಗಾಳಿ ಇದೆ ಗೊತ್ತಾ? ಗಾಳಿ ಅಂದರೆ ಗಾಳಿನಪ್ಪ ದೇವ್ರೆ. ಈ ಗಾಳಿ ಎಲ್ಲಿ ಮರಗಳು ನಿಲ್ಲುತ್ತೆ. ಮತ್ತು ಹಾಲ್ನೂರಾದ್ರೆ ಅಷ್ಟೊಂದು ಇದಲ್ಲ, ಹಳ್ಳಿ ಅಲ್ಲ, ಸ್ವಲ್ಪ ಸಿಟಿನೇ. ನಮ್ದು ಇಲ್ಲಿ ತುಂಬ ಹಳ್ಳಿ, ಮರ ಜಾಸ್ತಿ ಇದೆಯಲ್ಲ, ಹಾಗಾಗಿ ಯಾವಾಗಲೂ ಡೈಲಿ ಮರ ಬೀಳುತ್ತೆ. ನಮ್ಮನೆ ಹಿಂದೆನೂ ಮರ ಬೀಳೋ ಮಟ್ಟದಲ್ಲಿತ್ತು. ಅಂದರೆ ನಮ್ಮದು ಇದು ವಾಶ್ರೂಮಿಂದು ಶೀಟ್ ಮೇಲೆ ಅದು ಮರ ಬಾಗಿತ್ತು. ಇವತ್ತು ಕಟ್ ಮಾಡಿದ್ದು. ಎಲ್ಲಾದರೂ ಬಿದ್ದರೆ ಶೀಟು ಹೋಗುತ್ತೆ. ಶೀಟ್ ಹೋದ್ರೂ ಅದರೊಳಗೆ ಯಾರಾದರೂ ಜನ ಇದ್ದರೆ ಎಡವಟ್ಟಾಗುತ್ತಲ್ಲ, ಹಾಗಾಗಿ ಬೇಗ ಅದನ್ನ ಕಟ್ ಮಾಡಿದ್ರು. ಅದು ಬಟರ್ ಫ್ರೂಟಿಂದು ತುಂಬಾ ಕಾಯಿ ಬಿಟ್ಟಿತ್ತು. ಕಟ್ ಮಾಡೋಕ್ಕೆ ತುಂಬ ಬೇಜಾರಾಯಿತು. ನಮ್ಮನೆಯಲ್ಲೂ ಬಟರ್ ಫ್ರೂಟಿಂದು ಇದೆ. 1-2 ವರ್ಷ ಆದರೆ ಅದ್ರಲ್ಲಿ ಬಿಡುತ್ತೆ ಆ ಥರ. ಓ ಚುಪ್ ಚುಪ್. ಶಿಂದೆ ಹಾಗೆ ರೆಡಿ ಹಾಗೆ ಹೋದ ಇವನು. ಐಶಪ್ಪ ಹೀರೋ ಹೀರೋ ನಮ್ಮ ಹೀರೋ ಬಂದ ನೀವು ರೆಡಿಯೇ ಆಗೋಯ್ತು. ಸಾರಿ. ಇದ್ರ ಮೇಲೆ ಇವಾಗ ಸ್ವೆಟ್ರ್ ಹಾಕೊಡ್ಬೇಕು. ಸ್ವೆಟ್ರ್ ಮೇಲೆ ಓಕೆ, ರೆಡಿ. ಹಾಕೋಬೇಕು. ಆಯ್ತು. അതന്നെ നമ്മളത്
ಅವಳು ಕೇಳ್ಕಟ್ಟು देवी दुर्गा दुर्गा परमेश्वरी ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ, ಅಮ್ಮ ಅಂಗಳ ತೊಳಿತಾ ಇದ್ದಾರೆ. ಪೂಜೆ ಮಾಡುವಾಗ ಅಂಗಳ ತೊಳಿತಾರೆ ನಮ್ಮನೇಲಿ. ಹಿಂಗೆ ಅಂಗಳೆಲ್ಲ ತೊಳೆದು ಹೋದ್ರು. ನಾನಿನ್ನು ಪಾಪುನ ಸ್ನಾನ ಮಾಡಿಸ್ಬೇಕು. ಅಮ್ಮ 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 ನೀರು ಬಿಸಿದ್ಯಾ? ನೀವು ಪಾತ್ರೆ ತೊಳೆದು ಮಗುನ ಸ್ನಾನ ಮಾಡಿಸ್ಲಾ ಇಲ್ಲ ಇವಾಗ್ಲೇ ಮಾಡಿಸ್ಲಾ? ಹಾ ಒಂದು ಕೆಲಸ ಮಾಡು, ಏನು? ಅವನ್ನ ಸ್ನಾನ ಮಾಡಿಸು, ಹಾ ಆಮೇಲೆ ಮತ್ತೆ ನೀನು ಸ್ನಾನ ಮಾಡು. ನಾನು ಇಟ್ಕೊಂತೀನಿ. ಸರಿ ಆಯ್ತು. ಇವಾಗ ಇವನು ಇಟ್ಕೊಳ್ಳಿ, ನೀರು ತೆಗಿಲ್ಲ ಹಂಡೆಯಿಂದ. ಎಲ್ಲಿ ಓಡೋಗ್ತೀನಿ? ಬಾಗ್ಲು ಓಪನ್ ಮಾಡಿ ಅಮ್ಮ. ಅಮ್ಮ ನೀರು ತೆಕ್ಕೊಡ್ತೀರಾ ನೀವೇನೆ? ಇಲ್ಲಿ ಸ್ವಲ್ಪ ನೋಡಿ. ಅಮ್ಮ 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 ನೀವೇ ಸ್ನಾನ ಮಾಡಿಸ್ತೀರಾ ನಾನು ಮಾಡಿಸ್ಲಾ? ನೀವು ಪಾತ್ರೆ ತೊಳ್ತೀರಾ? ಸರಿ. ಇದ್ರಲ್ಲೇ ಇದೆ ಬಟ್ಟೆ, ನಾನು ತಂದಿದ್ದು ಬಟ್ಟೆಯಲ್ಲಿ. ಅಲ್ಲಿ ಕವರಲ್ಲಿ ಅಮ್ಮ. ಇದು ಬಟ್ಟೆ ಇದೆಯಾ? ಎಂತ ಬಟ್ಟೆ? ಅವನು ತಲೆ ಒರೆಸೋದು ಇಲ್ಲ. ಒಂದು ಸಾಕ? ಸಾಕು. ಇನ್ನೊಂದು ತಗೊಳ್ಳಿ, ಇನ್ನೊಂದು ತಗೊಳ್ಳಿ. ಒಂದು ನಿದ್ದೆ ಬಂದಿತ್ತು, ನನಗೆ ನಿದ್ದೆ ಬಂದಿತ್ತು. ನಮ್ಮಮ್ಮಗೆ ಹಾಡು ಹೇಳ್ತಿದ್ದವ್ರೆ, ಹಾಡು ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಬಟ್ಟೆ ಬಟ್ಟೆ ಮತ್ತೆ ಆ ಪ್ಯಾಂಟ್ ತಗೊಳ್ಳಿ, ಒಂದು ಟೀ ಶರ್ಟು. ಅದು ಬೇಡ, ಅದಿರ್ಲಿ, ಅದಿರಲಿ ರೆಡ್ ಕಲರ್. ರೆಡ್ ಕಲರ್ ಟೀ ಶರ್ಟ್ ತೆಗೀರಿ. ಇಲ್ಲೊಂದು ಇದೆಯಲ್ಲ ಅದು ಸಾಕು. ಅದೇ ಹಾಂ ನಡಿ ಇಟ್ಕೊಳ್ಳಿ. ಸಾಕು ಸಾಕು ಸಾಕು. ನಮ್ಮನೇಲಿ ಬಟ್ಟೆ ಇಡೋ ಜಾಗ ನೋಡಿ, ಸಣ್ಣ ಮನೆ, ಅಡ್ಜಸ್ಟ್ ಮಾಡ್ಕೊಡಿ ನೀವು. ಹಾಗೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ತಲೆ ಚೆನ್ನಾಗಿ ಬರ್ತಾ ಸ್ನಾನ ಮಾಡಿಲ್ಲ? ಕುಳಿತಿಲ್ಲ? ಇಲ್ಲ, ಬಾ. ಹೋಗಿ ಕುಚಿಟೋರಿ ಕುಚಿಟೋರಿ. ಓ, ಒಂದು ಬಟ್ಟೆ ಬೇಡಮ್ಮ, ಒಂದು ಬಟ್ಟೆ ಇಟ್ಕೊಳ್ಳಿ. ಅವನ್ನ ಕೊಡಿ ಈ ಕಡೆ. ಬರ ನಾವು ಸ್ನಾನ ಮಾಡಿ ಬರ್ತೀವಿ. ಸ್ನಾನ ಮಾಡೋದು ವಿಡಿಯೋ ಮಾಡಲ್ಲ.
ಹೇಳು. ಸ್ನಾನ ಮಾಡಿ ಬರ್ತೀವಿ. ನಾವು ಸ್ನಾನ ಮಾಡಿ ಹೊಸದನ್ನ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮನೆ ಬಿಚ್ಚಕ್ಕೆ ಬಂತಲ್ಲ ಬಿಚ್ಚಕ್ಕೆ ರಿಷಿ ಫ್ರೆಶ್ ಇದೆಯಾ? ರಿಷಿ ಫ್ರೆಶ್ ಆದ್ವಿ ನಾವು. ರಿಷಿ ನಿದ್ದೆ ಬಂತು. ಇವಾಗ ಸ್ನಾನ ಆಯ್ತಲ್ಲ, ಇನ್ನು ನಿದ್ದೆ. ಆದರೆ ನಾವು ನಿದ್ದೆ ಮಾಡಕ್ಕೆ ಬಿಡಲ್ಲ. ಊಟ ಕೊಟ್ಟು ಊಟ ಮಾಡಿ ನಿದ್ದೆ ಮಾಡೋದು. ಬಿಕ್ಲಿಕ್ಕೆ ಬಂತು, ಸ್ವಲ್ಪ ನೀರು ಕೊಡಬೇಕು. കത്രില് കത്രില്ലേ കത്തിൻ്റെ കൊണ്ട് വെച്ച് അവിടെ ഇവിടെ വെച്ചു. പിന്നെ അവിടെ ഇട്ടാണ് ജല്ലിലുള്ള അവിടെ ഇവിടെ വേഗിൽ കണ്ടു. ഇവിടെ അവിടെ എന്താ കിട്ടിയ അങ്ങനെ കിട്ടാ. അമ്മ അമ്മ ಅಮ್ಮ ಅಮ್ಮ ಪಾತ್ರೆ ತೊಳ್ಕೊಡ್ಲೇನಮ್ಮ? ಏಕೆ ಯಾಕೆ? ಬೇಡವಾ? ಒಳ್ಳೇದಾಯ್ತು. ನೀರು ಬಿಸಿ ಮಾಡೋಕ್ಕಿಟ್ಟಿದ್ದಾರೆ, ಕುದಿತಾ ಇದೆ. ಆಫ್ ಮಾಡಲೇನಮ್ಮ? ಹಾಂ 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 ನಲ್ಲ ಕುದೀತು. ಆಫ್ ಮಾಡಲಾ? ಹಾಂ, ಫ್ಲಾಸ್ಕಲ್ಲಿ ಫಸ್ಟ್ ನೀರು ತುಂಬಿಸಿಡ್ಬೇಕು ನೋಡಿ. ಹೀಗೆ ಪಾತ್ರೆ ತೊಳಿಬೇಕು. ನಮ್ಮದು ಇಲ್ಲಿ ಸಿಂಕ್ ಏನಿಲ್ಲ. ಈ ಥರ ಬಡವ್ರ ಮನೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ನೋಡೋರು. ಓಕೆ, ಇವಾಗ ವಿಡಿಯೋ ವೈಂಡಪ್ ಮಾಡ್ತಾಯಿದ್ದೀನಿ. ನೈಟು ಊಟ ಮಾಡ್ತಾಯಿದ್ದೀನಿ. ಚಿಕನ್ ಸಾರು ಮಾಡಿದರು, ಬಾಯ್ಲ್ಡ್ ರೈಸ್ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಆಯಿತಾ? ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. Thank you so much. Bye bye. Take care. Love you all.